ನಮಸ್ಕಾರ. ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಶಾರ್ಟ್ ಫಿಲ್ಮ್ ಮಾಡಬೇಕು ಅಂದರೆ ಮೊದಲು ಐಡಿಯಾ ಜನ್ರೇಟ್ ಆಗಬೇಕು. ಆದರೆ ಐಡಿಯಾ ಜನ್ರೇಟ್ ಮಾಡೋದು ತುಂಬ ಕಷ್ಟ ಆಗ್ತಿದೆಯಾ? ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಈ ವಿಡಿಯೋನ ಕೊನೆ ತನಕ ನೋಡಿ. ಸಿಂಪಲ್ ಟಿಪ್ಸ್ ಕೊಡ್ತೀನಿ. ಫಸ್ಟ್ ಪಾಯಿಂಟ್, ಅಬ್ಸರ್ವ್ ಎವ್ರಿಡೇ ಲೈಫ್. ನಿಮ್ಮ ಸುತ್ತಮುತ್ತ ನಡೀತಿರೋ ಲೈಫ್ನ ಅಬ್ಸರ್ವ್ ಮಾಡಿ. ಯಾರ್ಯಾರು ಏನೇನು ಮಾಡ್ತಿದ್ದಾರೆ, ಯಾರ್ಯಾರ ಹತ್ರ ಯಾವ್ಯಾವ ಎಮೋಷನ್ ಇದೆ, ಅವ್ರ ಸ್ಟ್ರಗಲ್ ಏನು, ಈ ಥರ ಅಬ್ಸರ್ವ್ ಮಾಡಿದ ಮೇಲೆ ಆ ಕ್ಯಾರೆಕ್ಟರ್ನ ನಿಮ್ಮ ಸ್ಟೋರಿ ಥರ ನೋಡಿ. ಫಾರ್ ಎಕ್ಸಾಂಪಲ್, ಈಗ ಬಸ್ಸಲ್ಲಿ ಹೋಗ್ತಾ ಇರ್ತೀರಾ, ಯಾರೋ ಒಬ್ಬರು ವಯಸ್ಸಾದವ್ರಿಗೆ ಸೀಟ್ ಬಿಟ್ಕೊಡ್ತಾರೆ. ಒಂದು ಹುಡುಗಿ ಜಗಳ ಆಡ್ತಿರ್ಬೋದು. ಆ ಕ್ಯಾರೆಕ್ಟರ್ಗಳನ್ನು ನಿಮ್ಮ ಸ್ಟೋರಿಗೆ ಕನ್ವರ್ಟ್ ಮಾಡಿ. ಸೆಕೆಂಡ್ ಪಾಯಿಂಟ್, ವಾಟ್ ಇಫ್ ಸಿನಾರಿಯೋಸ್. ಏನಾದರೂ ಇಮ್ಯಾಜಿನೇಷನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡಿ. ಫಾರ್ ಎಕ್ಸಾಂಪಲ್, ನಮ್ಮ ಬೆಸ್ಟ್ ಫ್ರೆಂಡ್ ನಾಳೆ ಏನೇನಾಗ್ಬಿಟ್ರೆ, ನಮ್ಮ ಬೆಸ್ಟ್ ಫ್ರೆಂಡ್ ಕೊಲೆಗಾರ ಆದರೆ, ನಾಳೆ ದಿನ ಒಂದು ಸೆಕೆಂಡ್ ಒಂದು ಹವರ್ ಥರ ಮುಂದೆ ಹೋಗ್ತಿದ್ರೆ ಏನಾಗ್ಬೋದು? ಹೊಸ ಥಾಟ್, ಹೊಸ ಎಕ್ಸ್ಪೆರಿಮೆಂಟ್ ಯಾವಾಗಲೂ ಐಡಿಯಾ ಜನ್ರೇಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಥರ್ಡ್ ಪಾಯಿಂಟ್, ಪರ್ಸ್ನಲ್ ಎಕ್ಸ್ಪೀರಿಯನ್ಸಸ್. ಒಳ್ಳೆ ಐಡಿಯಾನ ಬೇರೆ ಎಲ್ಲೋ ಸರ್ಚ್ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಇನ್ನೊಬ್ಬರು ಸ್ಟೋರಿ ಕೊಡಬೇಕಂತಿಲ್ಲ. ನಿಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ತಗೊಂಡು ಇನ್ಸ್ಪೈರ್ ಆಗಿ ಸ್ಟೋರಿ ಥಿಂಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಯಾರಾದರೂ ನಿಮಗೆ ಹೆಲ್ಪ್ ಮಾಡಿರೋ ಸಿಚುವೇಶನ್ ಇದ್ದರೆ, ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ಫ್ರೆಂಡ್ಶಿಪ್ ಹಾಳಾಗಿದ್ದರೆ, ನಿಮ್ಮ ಲೈಫಲ್ಲಿ ನಿಮಗೆ ತುಂಬ ಇಂಪ್ಯಾಕ್ಟ್ ಮಾಡಿದ ಇನ್ಸಿಡೆಂಟ್ನ ಸ್ಟೋರಿಯಾಗಿ ಬಿಲ್ಡ್ ಮಾಡಿ. ಫೋರ್ತ್ ಪಾಯಿಂಟ್, ಕ್ಯಾರೆಕ್ಟರ್ಸ್. ಐಡಿಯಾ ಜನ್ರೇಟ್ ಮಾಡೋದಕ್ಕೆ ಕ್ಯಾರೆಕ್ಟರ್ಗಳು ತುಂಬ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಸಿಚುವೇಶನ್ ಮಾಡ್ಕೊಳ್ಳಿ. ಆ ಸಿಚುವೇಷನಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ನ ಪ್ಲೇಸ್ ಮಾಡಿ. ಈ ಸಿಚುವೇಷನಲ್ಲಿ ಒಬ್ಬ ಭಿಕ್ಷುಕ ಇದ್ದಿದ್ದರೆ ಹೇಗೆ ಥಿಂಕ್ ಮಾಡ್ತಿದ್ದ, ಒಬ್ಬ ಶ್ರೀಮಂತ ಇದ್ದಿದ್ದರೆ ಹೇಗೆ ಥಿಂಕ್ ಮಾಡ್ತಿದ್ದ. ಈ ಥರ ನೀವು ಥಿಂಕ್ ಮಾಡಿದಾಗ ನಿಮಗೆ ಗೊತ್ತಿಲ್ಲದೇ ಐಡಿಯಾಗಳು ಜನ್ರೇಟ್ ಆಗ್ತಾ ಹೋಗುತ್ತೆ. ಶಾರ್ಟ್ ಫಿಲ್ಮ್ ಐಡಿಯಾ ಜನ್ರೇಟ್ ಮಾಡೋದು ತುಂಬ ಸಿಂಪಲ್. ಅಬ್ಸರ್ವ್ ಮಾಡಿ, ಇಮ್ಯಾಜಿನ್ ಮಾಡಿ, ಮಿಕ್ಸ್ ಮಾಡಿ, ಏನು ಬೇಕಿದ್ರೂ ಮಾಡಿ. ಕ್ರಿಯೇಟಿವಿಟಿಗೆ ಲಿಮಿಟ್ಸ್ ಇಲ್ಲ. ನಿಮಗೆ ಈ ಟಿಪ್ಸ್ ಹೆಲ್ಪ್ಫುಲ್ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ನೀವು ಶಾರ್ಟ್ ಫಿಲ್ಮ್ ಮಾಡಿದ್ರೆ ಸೆಂಡ್ ಇಟ್ ಟು ಅಸ್, ನಾವು ನೋಡ್ತೀವಿ. ಥ್ಯಾಂಕ್ ಯು.